ಕ್ಲಾಸ್ ಎರಡು ಮಿಕ್ಸಪ್ ಮಾಡಿದರೆ ಈ ಅಂಗುಲಿ ಮಾಲ ಮತ್ತು ಈ ರೀತಿ ಸ್ಟೋರಿಗಳಿತ್ತಲ್ಲ, ಒಂದು ಮಗುನ ಇಟ್ಕೊಂಡು ಥ್ರೋಟ್ ಒಬ್ಬ ಸುಪಾರಿ ಕಿಲ್ಲರ್ ಜರ್ನಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಒಂದು ಸೆನ್ಸಿಟಿವ್ ವಿಷಯನ ಜೊತೆಲಿ ಇಟ್ಕೊಂಡು ಕ್ರೈಮ್ ಏರಿಯಾನ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಮತ್ತು ಸೆಕೆಂಡ್ ಹಾಫಲ್ಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರೋ ಟ್ವಿಸ್ಟು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಡೈರೆಕ್ಟರು, ಪ್ರೊಡ್ಯೂಸರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕತೆ ಏನು ಕೇಳಿದೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ರಾಜವರ್ಧನವ್ರದವರು ಅಜಾನುಬಾಹು ತುಂಬ ಚೆನ್ನಾಗಿ ಕಾಣ್ತಾರೆ. ದಿಲೀಪ್ ಅವರು ಸ್ಪೆಷಲ್ ಪ್ಯಾಕೇಜ್, ಅಂದರೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರ ಕ್ಯಾರೆಕ್ಟರೈಸೇಷನ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ಆ ರೀತಿ ಇದಾಗುತ್ತೆ ಅಂತ. ಮತ್ತು ದಿವ್ಯಾ ಸುರೇಶು ಮತ್ತು ಹೀರೋಯಿನ್ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಅವ್ರ ಥ್ರೋಟು ಒಂದೇ ಕ್ಯಾರೆಕ್ಟರೈಸೇಷನ್, ಅಂದರೆ ಒಂದೇ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಅಂದರೆ ಫಸ್ಟಿಂದನೂ ಅವರೊಂದು ಆ ಬಿಗಿ ಹಿಡಿತ ಮತ್ತು ಆ ದೇಹ ಆ ರೀತಿ ಆ ಸೂಪರ್ ಕಿಲ್ಲರ್ ಪಾತ್ರ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅವ್ರಿಗೇನು ಎಮೋಷನ್ಸ್ ಇಲ್ಲ ಅಂತ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವರು ಮಗು ಥರ ಕನ್ವರ್ಟ್ ಆಗೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಖುಷಿ ಆಗುತ್ತೆ ಕ್ರೌಡ್ ನೋಡೋದಕ್ಕೆ. ಖುಷಿ ಎಲ್ಲೇ ಆಗಲಿ ಕ್ರೌಡ್ ಬಂದು ಕೂಗ್ತಾರಲ್ಲ, ಆವಾಗಲೇ ಸಿನಿಮಾದಲ್ಲಿ ದ ಬೆಸ್ಟ್ ರೆಕಾರ್ಡಿಂಗ್ ಅಂದರೆ ಕ್ರೌಡ್ ಕೂಗಿದಾಗ. ಕ್ರೌಡ್ ಅವ್ರ ಫೈಟಿಂಗ್ ಇರ್ಬೋದು, ಎಂಟ್ರಿ ಸೀನ್ ಇರ್ಬೋದು ಅಥವಾ ಎಮೋಷ್ನಲ್ ಸೀನ್ ಇರ್ಬೋದು, ಅದು ಬೆಸ್ಟ್ ರೆಕಾರ್ಡಿಂಗ್ ಅಂದರೆ ಕ್ರೌಡ್ ರೆಸ್ಪಾಂಡ್ ಮಾಡಿದಾಗ. ಸೊ ಅದು ಈ ಥಿಯೇಟ್ರಲ್ಲಿ ಆಗ್ತಿತ್ತು. ಸೊ ಖುಷಿ ಇದೆ. ನಿರ್ದೇಶಕರಾಗಿ ಈ ಸಿನಿಮಾದ ಹೊಸ ನಿರ್ದೇಶಕರು ಅವರ ಒಂದು ನಿರ್ದೇಶನದ ಬಗ್ಗೆ ಹೇಳೋದಾದ್ರೆ ಹೇಳಿದೆ, ನೀವು ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ. ತುಂಬ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ. ಅದೇ ಹೇಳಿದೆ, ಒಂದು ಸೆನ್ಸಿಟಿವ್ ವಿಷಯನ ನಾನು ನೋಡಿರಲಿಲ್ಲ. ಈ ಅಂಗುಲಿ ಮಾಲ ಈ ರೀತಿ ಸ್ಟೋರಿಗಳು ಬಂದು ಕನ್ವರ್ಟ್ ಆಗೋದು, ಒಬ್ಬ ಕಿಲ್ಲರ್ ಕನ್ವರ್ಟ್ ಆಗೋದು, ಆ ರೀತಿ ಒಂದು ಮಗುನ ಇಟ್ಕೊಂಡು ತುಂಬ ಚೆನ್ನಾಗಿ ಅವರು ಎಕ್ಸಿಕ್ಯೂಷನ್ ಮಾಡಿದ್ದಾರೆ. ಅಂದರೆ ಫಸ್ಟು ಒಬ್ಬ ಸೂಪರ್ ಕಿಲ್ಲರ್ ಇದ್ದವನು ಕೊನೆಗೆ ಅವನೇ ಮಗು ಥರ ಕನ್ವರ್ಟ್ ಆಗೋದು ತುಂಬ ಚೆನ್ನಾಗಿ ಟ್ರಾನ್ಸಾಕ್ಷನ್ ತೋರಿಸಿದ್ದಾರೆ. ಮತ್ತು ಸೆಕೆಂಡ್ ಹಾಫ್ ಪ್ರೀ ಕ್ಲೈಮ್ಯಾಕ್ಸ್ ಟ್ವಿಸ್ಟು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಫಸ್ಟ್ ಡೈರೆಕ್ಷನ್ನು, ಫಸ್ಟ್ ಪ್ರೊಡಕ್ಷನು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮ ಮೂವಿ ಗತವೈಭವ ಅಂತ ಆಲ್ಮೋಸ್ಟ್ ಒಂದು 90% ಮುಗಿದಿದೆ. ಬಟ್ VFX ಜಾಸ್ತಿ ಇರೋದ್ರಿಂದ ಮೇ ಬಿ ನೆಕ್ಸ್ಟ್ ಇಯರ್ ಬರುತ್ತೆ ಅಂತ ಅನಿಸುತ್ತೆ. ಇಲ್ಲ, ಈಗ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಮಂತಿಂದ ಮ್ಯಾಕ್ಸ್ ಬರ್ತಾ ಇದೆ, ಮಾರ್ಟಿನ್ ಬರ್ತಾ ಇದೆ, ತುಂಬ ಒಳ್ಳೊಳ್ಳೆ ಮೂವೀಸ್ ಬರ್ತಾ ಇದೆ. ಸೊ ಇಂಥವ್ರಿಗೂ ನೀವೆಲ್ಲ ಒಂದೇ ಕ್ವಶನ್ ಕೇಳಿದ್ರೆ ಜನ ಬರ್ತಿಲ್ಲ ಅಂತ, ಇನ್ನೇ ಜನ ಬರೋದು ಶುರು ಆಗುತ್ತೆ.